ಒನ್ ಕನ್ನಡ ನ್ಯೂಸ್ ಫೋಕಸ್ ಸ್ಟೋರಿಯಲ್ಲಿ ಎರಡನೇ ದಿನ ವಿಂಡ್ ಫ್ಯಾನ್ ಅಕ್ರಮಗಳ ಕುರಿತಾಗಿ ಭಾಗ 2 ಅದ್ರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ಜಗಳೂರು ತಾಲೂಕಿನಲ್ಲಿ ವಿಂಡ್ ಫ್ಯಾನ್ ಅಕ್ರಮ ಯಾವ ರೀತಿ ನಡೀತಾ ಇದೆ ಅಂತಂದೇಳಿ ಅವರ ಕೊರಳಿಗೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರೋ ಅನ್ನೋ ಪರಿಸ್ಥಿತಿ ಜಗಳೂರು ತಾಲೂಕಿನಲ್ಲಿರುವಂಥದ್ದು. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಿನ್ನೆ ಮೊದಲನೇ ಭಾಗದಲ್ಲಿ ಹೇಳ್ತಾ ಹೋದೆ, ಜಿಲ್ಲಾಧಿಕಾರಿಗಳು ಇದ್ರೂ ಕೂಡ ನನಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅಂತಂದೇಳಿ ಜಿಲ್ಲಾಧಿಕಾರಿಗಳು ಓಪನ್ ಆಗಿ ಹೇಳಿದರು. ಲಿಖಿತ ದೂರನ್ನು ಬಂದರೆ ನಾವು ಕ್ರಮ ಕೈಗೊಳ್ತೀವಿ ಅಂತಂದೇಳಿ ಜಿಲ್ಲಾಧಿಕಾರಿ ಹೇಳಿದರು. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರಿನ ದಾಖಲಾತಿಗಳನ್ನು ನಾವು ತೋರಿಸಿದ್ವಿ. ಯಾವ್ಯಾವ ದಾಖಲಾತಿಗಳಿದ್ದಾವೆ ನಮ್ಮ ಅಂತಂದೇಳಿ, ಜಿಲ್ಲಾಧಿಕಾರಿ ಯಾವ ದಿನ ಯಾರು ದೂರನ್ನು ಕೊಟ್ಟಿದ್ದಾರೆ ಅಂತ. ಜೊತೆಗೆ ಜಿಲ್ಲಾಧಿಕಾರಿಗಳ ಈ ಒಂದು ಹೇಳಿಕೆಗೆ ಏನು ಒಂದು ಅಸಂಬದ್ಧ ಹೇಳಿಕೆಗೆ ಜಗಳೂರಿನ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದರೆ ಕೇಳಂತೆ. ಎಸ್ ವಿ ರಾಮಚಂದ್ರಪ್ಪ ಹೇಳಿದ ನಂತರ ಎರಡನೇ ಭಾಗದ ಅಕ್ರಮದ ಕುರಿತಾಗಿ ನಾನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ಸೊ ರಾಮಚಂದ್ರಪ್ಪನವರು ಏನು ಹೇಳಿದ್ರೆ ಕೇಳೋಣಂತೆ. ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲ ಅನ್ನೋದು ಅಕ್ಷಮ ಅಪರಾಧ. ನಮ್ಮ ಯಾಕಪ್ಪ ಅಂದರೆ ಇಡೀ ಜಿಲ್ಲೆಯ ಸಮಾಚಾರಗಳು ಏನೇ ಇದ್ದರೂ ಫಸ್ಟು ತಲುಪದೆ ಜಿಲ್ಲಾಧಿಕಾರಿಗಳಿಗೆ. ಆದ್ದರಿಂದ ಇದು ಅಲ್ಲಿಯ ರೈತರು, ಅನೇಕ ಜನ ಕಾರ್ಮಿಕರು, ಸಾರ್ವಜನಿಕರು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾಯಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡಿ ನಿಮ್ಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಅವರಿಗೆ ಅಕಸ್ಮಾತ್ವಾಗಿ ತಿಳಿದೇ ಗೊತ್ತಾಗದೇ ಇದ್ರೂ ಸಹ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ತಕ್ಷಣ ಇದನ್ನು ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿ, ಅದಕ್ಕಿಲ್ಲ ಏನಾದರೂ ಒಂದು ಮಾರ್ಗಸೂಚಿ ಕೊಡಿ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತಂದೇಳಿ. ಹಗಲು ಸಾಯಂಕಾಲ ರಾತ್ರಿ ಎಲ್ಲ ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ, ರೈತರಿಗೆ, ಅಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಿರೋದು ನಿಜ. ಅದರಿಂದ ಒಂದು ಟೈಮ್ ಫಿಕ್ಸ್ ಮಾಡಿ ಅವ್ರು ಮಾಡ್ಕೊಳ್ಳಿ, ಬೇಡನಲ್ಲ, ಅಭಿವೃದ್ಧಿ ಆಗಬೇಕು, ನಾವು ಅದಕ್ಕೆ ಪರವಾಗಿದ್ದೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೇನೆ, ಇದಕ್ಕೊಂದು ಯಾವ್ದಾರ ಪರಿಹಾರ ಕಂಡುಹಿಡಿದ್ಬಿಟ್ಟು ಸಾರ್ವಜನಿಕರ ನೆರವಾಗಿ ತಾವು ಅಂತೇಳಿ ಮನವಿ ಮಾಡ್ತೀನಿ. ಎಸ್ ವೀಕ್ಷಕರೇ, ಕೇಳಿದಲ್ಲ ಎಸ್ ವಿ ರಾಮಚಂದ್ರಪ್ಪನವರು ಹೇಳೋದು. ಒಬ್ಬ ಜಿಲ್ಲಾಧಿಕಾರಿ ಆದಂಥವರು ತುಂಬ ಸಂಯಮದಿಂದ ತುಂಬ ಪ್ರಜ್ಞೆಯಿಂದ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ಜಿಲ್ಲಾಧಿಕಾರಿಗಳು ನನಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎರಡನೇ ದಿನ ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿರುವ ಕಂಪ್ಲೇಂಟ್ಗಳ ಕುರಿತಾಗಿ ಮತ್ತು ಜಗಳೂರು ತಾಲೂಕಿನ ವಿಂಡ್ ಫ್ಯಾನ್ಗಳ ಅಕ್ರಮ ಕುರಿತಾಗಿ ನಾನು ಮತ್ತೆ ಮಾತಾಡ್ತಾ ಹೋಗ್ತೀನಿ. ಹಾಗಾಗಿ ವೀಕ್ಷಕರೇ, ನಾನು ನಿಮಗೆ ಒಂದು ಡಾಕ್ಯುಮೆಂಟನ್ನು ತೋರಿಸ್ತೀನಿ. ಈ ಡಾಕ್ಯುಮೆಂಟ್ ಏನು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಮತ್ತೊಂದು ವಿಂಡೋದಲ್ಲಿ ಈ ಡಾಕ್ಯುಮೆಂಟ್ ನಿಮ್ಗೆ ಕಾಣ್ತಾ ಇದೆ. 27/12/2022 ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿ ಕಚೇರಿ ದಾವಣಗೆರೆ. ಸೊ ಎಲ್ಲ ಕಂಪ್ಲೇಂಟನ್ನು ಬರೆಯುವಾಗ ಜಿಲ್ಲಾಧಿಕಾರಿಗಳ ಹೆಸರನ್ನು ಬರೆಯೋದಿಲ್ಲ. ಯಾಕಂದರೆ ಜಿಲ್ಲಾಧಿಕಾರಿಗಳು ಆಗಾಗ ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಡೆಸಿಗ್ನೇಷನ್ ಏನಿರುತ್ತೆ, ಅವರ ಹುದ್ದೆ ಏನಿರುತ್ತೆ, ಹುದ್ದೆಯನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ಹೀಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. 27/12/2022 ಇಲ್ಲಿಗೆ ಸರಿ ಸುಮಾರು 1.5 ವರ್ಷ ಆಯಿತು ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಹೋಗಿ. ಇದಾದ ಬಳಿಕ ಏನಾಯಿತು, ಈ ಕಂಪ್ಲೇಂಟ್ ಏನು, ಈ ಕಂಪ್ಲೇಂಟ್ನ ವಿಶೇಷತೆ ಏನು ಅಂತಂದೇಳಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಕಂಪ್ಲೇಂಟಲ್ಲಿ ಬರೀತಾರೆ ದೂರುದಾರರು, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರ್ಕಾಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ನೋಟಿಫಿಕೇಷನ್ ಡೇಟೆಡ್ ಆನ್ 7th June 2017. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ನೋಟಿಫಿಕೇಷನ್ ಆಗುತ್ತೆ. ಇದು ಕೇಂದ್ರ ಸರ್ಕಾರ ಮಾಡುವಂಥ ಒಂದು ನೋಟಿಫಿಕೇಷನ್ ಆಗುತ್ತೆ. ಏನು ನೋಟಿಫಿಕೇಷನ್ ಅಂತಂದರೆ, ರಂಗಯ್ಯನ ದುರ್ಗ ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ಮತ್ತು ಬರ್ಡ್ ಝೋನ್ ಎಂದು ಘೋಷಿಸಲಾಗಿದೆ. ಒಂದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ. 2017ರಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಅದರಲ್ಲೂ ಕೂಡ ಪರಿಸರ ಇಲಾಖೆ ಏನಿದೆ, ಪರಿಸರ ಇಲಾಖೆ ಒಂದು ನೋಟಿಫಿಕೇಷನನ್ನು, ಗೆಜೆಟ್ ನೋಟಿಫಿಕೇಷನ್ ಹೊರಡಿಸುತ್ತೆ. ರಂಗಯ್ಯನ ದುರ್ಗ ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ವಲಯ ಮತ್ತು ಬರ್ಡ್ ಝೋನ್ ಅಂತೇಳಿ, ಹಕ್ಕಿಗಳು ಇರುವಂಥ ಪ್ರದೇಶ, ಅಲ್ಲಿ ಯಾವ ಕೈಗಾರಿಕೆಯನ್ನು ಮಾಡಬೇಕು, ಯಾವ ಕೈಗಾರಿಕೆಯನ್ನು ಮಾಡಬಾರ್ದು ಅಂತೇಳಿ ಒಂದು 30ರಿಂದ 40 ಪುಟಗಳ ಒಂದು ಸಂಕ್ಷಿಪ್ತವಾದ ಒಂದು ವರದಿಯನ್ನು, 30 ಹಳ್ಳಿಗಳನ್ನು, ಜಗಳೂರು ತಾಲೂಕಿನ 30 ಹಳ್ಳಿಗಳನ್ನು ಒಳಗೊಂಡಂತೆ ಒಂದು ರಿಪೋರ್ಟನ್ನು ಕೊಡುತ್ತೆ. ಒಂದು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸುತ್ತೆ. ಆ ಗೆಜೆಟ್ ನೋಟಿಫಿಕೇಷನಲ್ಲಿ ಏನು ಅಂದರೆ, ಇಲ್ಲಿ ಯಾವ ಗೆಜೆಟ್ ನೋಟಿಫಿಕೇಷನಲ್ಲಿ ಪರಿಸರ ಸೂಕ್ಷ್ಮ ವಲಯ ಅಂತ ಏನು ಕರಿತೀವಿ, ಇಕೋ ಸೆನ್ಸಿಟಿವ್ ಝೋನ್ ಅಂತ ಏನು ಕರಿತೀವಿ, ಅಲ್ಲಿ ಯಾವ ಉದ್ದಿಮೆಗಳನ್ನು ಮಾಡಬೇಕು, ಯಾವ ಉದ್ದಿಮೆಗಳನ್ನು ಮಾಡಬಾರ್ದು ಅಂತಂದೇಳಿ ಡೂಸ್ ಆ್ಯಂಡ್ ಡುನಾಸ್ ಬಗ್ಗೆ ಕೂಡ ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಒಂದು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತಾರೆ. ಸೊ 2022ರಲ್ಲಿ ಈ ಒಂದು ದೂರುದಾರರು DCI ಆಫೀಸಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾನ್ಯ ತಹಶೀಲ್ದಾರ್ ಜಗಳೂರು, ಜಿಲ್ಲಾ ಅರಣ್ಯಾಧಿಕಾರಿ ಜಗಳೂರು ಇವ್ರಿಗೂ ಕೂಡ ಕಂಪ್ಲೇಂಟನ್ನು ಮಾಡಿರ್ತಾರೆ. ಇಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ, ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯದೆ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೆ ವಿಂಡ್ ಫ್ಯಾನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಅಂತಂದೇಳಿ 2022ರಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಆದರೆ ಈ ಕಂಪ್ಲೇಂಟಿನ ಬಗ್ಗೆ 1.5 ವರ್ಷ ಆದರೂ ಕೂಡ ಯಾವುದೇ ಕ್ರಮವನ್ನು ಜಿಲ್ಲಾಧಿಕಾರಿ ಆಗಿರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳೇ ಆಗಿರ್ಬೋದು, ಯಾರೂ ಕೂಡ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಅವರ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನು ಇಲಾಖೆ ಮಾಡಬೇಕಿತ್ತು, ಅರಣ್ಯ ಇಲಾಖೆ. ಆದರೆ ಅರಣ್ಯ ಇಲಾಖೆ
ಕೇವಲ ನೋಟಿಸನ್ನು ಕೊಟ್ಟು ಸುಮ್ಮನೆ ಆಗುತ್ತೆ. ಆ ನೋಟಿಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಆಗಲೇ ಹೇಳಿದೆ 27/12 ಒಂದು ಕಂಪ್ಲೇಂಟ್ ಹೋಗುತ್ತೆ DCA ಇಲಾಖೆ ಮತ್ತು ಅರಣ್ಯ ಇಲಾಖೆಗೆ ಹೋಗುತ್ತೆ. ಹೋದ ನಂತರ ಏನು ಮಾಡ್ತಾರೆ, ಅಲ್ಲಿವರೆಗೂ ಕೂಡ ಅರಣ್ಯ ಇಲಾಖೆ ಗೊತ್ತಿರಲ್ಲ ಇಕೋ ಸೆನ್ಸಿಟಿವ್ ಝೋನ್ ಅಂದರೆ ಏನು, ಆ ಇಕೋ ಸೆನ್ಸಿಟಿವ್ ಝೋನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಏನು ಆಗ್ತಿದೆ ಅವರ ಅರಣ್ಯ ಪ್ರದೇಶದಲ್ಲಿ ಅಂತೇಳಿ ಅಲ್ಲಿಯ ವಲಯ ಅರಣ್ಯಾಧಿಕಾರಿಗಳಿಗೆ ಅಕ್ಷರಶಃ ಮಾಹಿತಿ ಇರೋದಿಲ್ಲ. ಈ ದೂರುದಾರರು ದೂರನ್ನು ಕೊಡ್ತಾರೆ. ದೂರು ಕೊಟ್ಟ ನಂತರ 12/1/2023 ಅಂದರೆ ಸರಿಸುಮಾರು 1 ತಿಂಗಳ ಬಳಿಕ ಆ ಕಂಪ್ನಿಗೆ ಅಲ್ಲಿ ಏನೋ ಒಂದು ವಿಂಡ್ ಫ್ಯಾನನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ಸ್ಟಾಲ್ ಮಾಡಿರುವಂಥ ವಿಂಡ್ ಫ್ಯಾನ್ ಕಂಪ್ನಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಯಾವತ್ತು ಇಶ್ಯೂ ಮಾಡೋದು 12/1/2023. ಅಲ್ಲಿ ಬರೀತಾರೆ ಯಾರು ವಲಯ ಅರಣ್ಯಾಧಿಕಾರಿಗಳು, ರಂಗಯ್ಯನದುರ್ಗ ಕೊಂಡುಕುರಿ ವನ್ಯಜೀವಿ ವಲಯ, ಕೆಳಗೋಟೆ ಗಸ್ತಿನ ಪರಿಸರ ಸೂಕ್ಷ್ಮ ವಲಯದ ಚೆನ್ನಾಪುರ ಸರ್ವೆ ನಂಬರ್ 43, ಹುಚ್ಚಪಾಲನಹಳ್ಳಿ ಸರ್ವೆ ನಂಬರ್ 7, ಕಣುವಕುಪ್ಪೆ ಸರ್ವೆ ನಂಬರ್ 80ರ ಜಮೀನಿನಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಪವನ ವಿದ್ಯುತ್ ಸ್ಥಾವರ ನಿರ್ಮಿಸಿರುವ ಕುರಿತು. ಸೊ ಕ್ಲಿಯರಾಗಿ ಅವರೇ ಬರೀತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಇಲ್ಲಿ ನಮ್ಮ ಅನುಮತಿಯನ್ನು ಪಡೆಯದೆ ನೀವು ವಿಂಡ್ ಫ್ಯಾನನ್ನು ಇನ್ಸ್ಟಾಲ್ ಮಾಡಿದ್ದೀರಿ ಅಂತ ನೋಟಿಸನ್ನು ಯಾರಿಗೆ ಕೊಡ್ತಾರೆ, ಕಂಪ್ನಿಗೆ ಕೊಡ್ತಾರೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಆಸ್ಟ್ರೋ ರಿನ್ಯೂ ಪವರ್ ಎನರ್ಜಿ. ಸೊ ಆ ಒಂದು ಕಂಪ್ನಿ ಇಲ್ಲಿ ವಿಂಡ್ ಫ್ಯಾನನ್ನು ಇನ್ಸ್ಟಾಲ್ ಮಾಡಿರುವಂಥದ್ದು. ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. 12/1/2020 ನೋಟಿಸ್ ಕೊಡ್ತಾರೆ. ಈ ನೋಟಿಸಿಗೆ ಆ ಕಂಪ್ನಿ ಯಾವುದೇ ಕಾರಣಕ್ಕೆ ರಿಪ್ಲೈ ಕೊಡೋದಿಲ್ಲ. ಮಹಾ ಏನು ಮಾಡ್ತೀರಿ ನೀವು ಅನ್ನೋ ಒಂದು ನೆಗ್ಲಿಜೆನ್ಸಿಯನ್ನು ಕಂಪ್ನಿ ಮಾಡುತ್ತೆ. ನಂತರ ಮತ್ತೊಂದು ನೆನಪಿನ ಓಲೆಯ ಒಂದು ನೋಟಿಸನ್ನು ಮತ್ತೆ ವಲಯ ಅರಣ್ಯಾಧಿಕಾರಿಗಳು ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು ನೆನಪಿನ ಓಲೆ ಅಂತೇಳಿ, ಅಂದರೆ ನೋಟಿಸ್. ಇನ್ನೊಂದು ಸಲ ನೀವು ನೆನಪು ಮಾಡ್ತಿದ್ದಾರೆ ಕಂಪನಿಗೆ, ಸ್ವಾಮಿ ನಾವು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ, ನೀವು ನೋಟಿಸ್ಗೆ ಏನು ರಿಪ್ಲೈ ಕೊಟ್ಟಿಲ್ಲ, ರಿಪ್ಲೈ ಕೊಡಿ ಅಂತೇಳಿ ವಲಯ ಅರಣ್ಯಾಧಿಕಾರಿಗಳು ಕಂಪ್ನಿಗೆ ನೋಟಿಸನ್ನು ಕೊಡ್ತಾರೆ. ಈ ನೋಟಿಸಿಗೆ ಕೂಡ ಈ ನೋಟಿಸ್ ಯಾವಾಗ ಕೊಡ್ತಾರೆ, 12/6/2023 ಅಂದರೆ ಮೊದಲ ನೋಟಿಸ್ ಕೊಟ್ಟು 6 ತಿಂಗಳ ಬಳಿಕ ಮತ್ತೊಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ. 6 ತಿಂಗಳವರೆಗೂ ಯಾವ ನೋಟಿಸನ್ನು ಇಶ್ಯೂ ಮಾಡಿಲ್ಲ. ಮೊದಲನೇ ನೋಟಿಸಲ್ಲಿ ಬರೀತಾರೆ ಏನಂತೇಳಿ, ಈ ನೋಟಿಸ್ ತಲುಪಿದ 7 ದಿನಗಳ ಒಳಗೆ ನೀವು ನಿಮ್ಮ ಉತ್ತರವನ್ನು ಕೊಡಬೇಕು, ಇಲ್ಲ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ. 7 ದಿನ ಅಲ್ಲ, 7 ತಿಂಗಳಾಗುತ್ತೆ ಇವರು ಕ್ರಮ ಕೈಗೊಳ್ಳಲಿಕ್ಕೆ. ಮತ್ತೆ ಒಂದು ನೋಟಿಸ್ ಕೊಡಲಿಕ್ಕೆ 7 ತಿಂಗಳು ಸಮಯವನ್ನು ತೆಗೆದುಕೊಳ್ತಾರೆ. ಅದು ನೆನಪಿನ ಓಲೆಯನ್ನು, ನೆನಪಿನ ಒಂದು ರಿಮೈಂಡರ್ ಅರ್ಜಿಯನ್ನು ಯಾವ ರೀತಿ ಯಾವತ್ತು 12/6 ಕೊಡ್ತಾರೆ. ಅದರಲ್ಲೂ ಕೂಡ ಸೇಮ್ ಬರೀತಾರೆ, ಅದೇ ಸರ್ವೆ ನಂಬರ್ಗಳು, ಅದೇ ಊರಿನ ಹೆಸರುಗಳನ್ನು ಬರೆದು ಮತ್ತೊಂದು ಸಲ ಕೊಡ್ತಾರೆ. ಅದು ಕೂಡ ಈ ಒಂದು ಆಸ್ಟ್ರೋ ರಿನ್ಯೂ ಪವರ್ ಕಂಪನಿ ಯಾವುದೇ ರಿಪ್ಲೈಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಜಿಲ್ಲಾಡಳಿತಕ್ಕಾಗಿರ್ಬೋದು ಯಾವುದೇ ಒಂದು ರಿಪ್ಲೈನ ಕೊಡೋದಿಲ್ಲ. ಎಗೇನ್ ಮತ್ತೆ ಅರಣ್ಯ ಅಧಿಕಾರಿಗಳು ಸುಮ್ಮನಾಗೋದಿಲ್ಲ, ನಾವು ಕೆಲಸ ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತಿಮ ನೋಟಿಸನ್ನು, ಯಾವಾಗ ಅಂತಿಮ ನೋಟಿಸು, ಇಲ್ಲಿದೆ ಅಂತಿಮ ನೋಟಿಸ್ ಅಂತ ಇದೆ, ಕೊನೆಯ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಕೊನೆಯ ನೋಟಿಸ್ ಇಶ್ಯೂ ಮಾಡೋ ದಿನಾಂಕ 10/7/2023 ಅಂದರೆ ನೆನಪಿನೋಲೆಯ ನೋಟಿಸನ್ನು ಕೊಟ್ಟು 1 ತಿಂಗಳ ಬಳಿಕ ಮತ್ತೆ ಅಂತಿಮ ನೋಟಿಸನ್ನು ಕೊಡ್ತಾರೆ. ಅದು ಅಂದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ರಿಪ್ಲೈಯನ್ನು ಆ ಕಂಪನಿ ಆಸ್ಟ್ರೋ ರಿನ್ಯೂ ಪವರ್ ಕಂಪನಿ ಯಾವುದೇ ರಿಪ್ಲೈಯನ್ನು ಅರಣ್ಯ ಇಲಾಖೆ ಕೊಟ್ಟಿರೋದಿಲ್ಲ. ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ನೋಟಿಸನ್ನು ಕೊಟ್ಟು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ರು ಬಿಟ್ಟರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಯಾರೊಬ್ಬರು ಕೂಡ ಮಾಡಿಲ್ಲ. ಈ 3 ನೋಟಿಸೆಲ್ಲ ಕೊಡ್ತಾರೆ ವಲಯ ಅರಣ್ಯಾಧಿಕಾರಿಗಳು. ಕೊಟ್ಟ ಬಳಿಕ ಏನು ಕ್ರಮವನ್ನು ಅವ್ರು ಯಾರು ಕೂಡ ನೋಟಿಸಿಗೆ ರಿಪ್ಲೈ ಕೊಡೋದಿಲ್ಲ. ಅದಾದ ಮೇಲೆ ವಲಯ ಅರಣ್ಯಾಧಿಕಾರಿಗಳು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾರೆ. ಸಾರ್ ನಾವಿಂಥ ಕಂಪ್ನಿಗೆ ನೋಟಿಸನ್ನು ಕೊಟ್ಟಿದ್ವಿ, 3 ಬಾರಿ ನೋಟಿಸನ್ನು ಕೊಟ್ಟಿದ್ವಿ, ಆ ಕಂಪ್ನಿಯವರು ನಮ್ಗೆ ಯಾರು ರಿಪ್ಲೈ ಮಾಡಿದ್ದಾರೆ ಸರ್, ಏನು ಮಾಡೋಣ ಅಂತಂದೇಳಿ ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು ಬರೀತಾರೆ. ಸೊ ಇಲ್ಲಿ 1.5 ವರ್ಷ ಆದರೂ ಕೂಡ ಆ ಕಂಪನಿಯ ಅಲ್ಲೇನೋ ಆಲ್ರೆಡಿ ವಿಂಡ್ ಫ್ಯಾನು ಇನ್ಸ್ಟಾಲೇಷನ್ ಆಗಿ ವರ್ಕ್ ಮಾಡ್ತಾ ಇದೆ. ಆ 3 ವಿಂಡ್ ಫ್ಯಾನ್ಗಳನ್ನು ನಿಲ್ಲಿಸಲಿಕ್ಕೆ ಅಥವಾ ಆ ಕಂಪನಿಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾರ ಕೈಯಲ್ಲೂ ಕೂಡ ಆಗ್ತಾಯಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ. ಯಾಕಂದರೆ ಜಿಲ್ಲಾಡಳಿತ ಯಾಕೆ ಜಿಲ್ಲಾಡಳಿತ ಹೇಳ್ತೀನಿ ಅಂದರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ ಅವರು ಜಿಲ್ಲೆಗೆ ಸರ್ವಾಧಿಕಾರಿ, ಅಂದರೆ ಇಡೀ ಜಿಲ್ಲೆಯಲ್ಲಿ ಏನೇ ಅಕ್ರಮಗಳಾಗಿರ್ಬೋದು, ಯಾವುದೇ ಇಲಾಖೆಗಳಾಗಿರ್ಬೋದು ಅವರ ಅಂಡರ್ ಕಾರ್ಯನಿರ್ವಹಣೆ ಮಾಡುತ್ತೆ. ಅವರಿಗೆ 1.5 ವರ್ಷದಿಂದ ಕಂಪ್ಲೇಂಟ್ ಹೋಗಿರುತ್ತೆ. ಸೊ ಅವರು ಏನೂ ಕ್ರಮ ಕೈಗೊಳ್ಳೋದಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರು ಕೂಡ ಏನೂ ಕ್ರಮ ಕೈಗೊಳ್ಳೋದಿಲ್ಲ. ಜಿಲ್ಲಾ ಅರಣ್ಯಾಧಿಕಾರಿಗಳು ಅವರು ಕೂಡ ಕ್ರಮ ಕೈಗೊಳ್ಳೋದಿಲ್ಲ. ಸೊ 1.5 ವರ್ಷ ಆದ್ರೂ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಏನಂತೇಳಿ, ಅಲ್ಲಿ ಇರುವಂಥದ್ದು ಇಕೋ ಸೆನ್ಸಿಟಿವ್ ಝೋನ್ ಅಂಡರ್ ಒಳಗಡೆ ಇದ್ದಾವೆ ಆ 3 ವಿಂಡ್ ಫ್ಯಾನ್ಗಳು, ಅವನ್ನ ತೆರವುಗೊಳಿಸಿ ಅಂತಂದೇಳಿ ಕಂಪನಿಗೆ ನೋಟಿಸನ್ನು ಕೊಟ್ಟರು ಕೂಡ ಇದುವರೆಗೂ ಆ ಕಂಪನಿಯ ವಿಂಡ್ ಫ್ಯಾನ್ಗಳಲ್ಲಿ ಕಾರ್ಯನಿರ್ವಹಿಸಿದಾವೆ ಬಿಟ್ಟರೆ ಸಿಂಗಲ್ ಡೇ ಸಿಂಗಲ್ ಮಿನಿಟ್ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಮಾಡಿಲ್ಲ. ಇದನ್ನು ನೀವು ಅಕ್ರಮ ಅಂತ ಕರಿತೀರೋ ಅಥವಾ ಸಕ್ರಮ ಅಂತ ಕರಿತೀರೋ?
ಯಾವುದೇ ಒಬ್ಬ ವ್ಯಕ್ತಿ ಅರಣ್ಯ ಜಮೀನನ್ನು ಒಂದು ವೇಳೆ ಒತ್ತುವರಿ ಮಾಡಿಕೊಂಡು ರೈತ 1 ಎಕರೆ ಅರ್ಧ ಎಕರೆ ಒತ್ತುವರಿ ಮಾಡಿಕೊಂಡು ಅದನ್ನು ಅಲ್ಲಿ ಉಳುಮೆಯನ್ನು ಮಾಡ್ತಾಯಿದ್ರೆ ಅದು ಎಂಥ ಅರಣ್ಯ? ಏನು ಕೆಲಸಕ್ಕೆ ಬರ್ದಂಗೆ ಖಾಲಿ ಬಿಟ್ಟಿರೋಂಥ ಅರಣ್ಯ ಪ್ರದೇಶ, ನಿಮ್ಮ ವ್ಯಾಪ್ತಿಗೆ ಸೇರೋಂಥ ಪ್ರದೇಶವನ್ನು ರೈತರು ಯಾರೊಬ್ಬರು ಒತ್ತುವರಿಯನ್ನು ಮಾಡಿಕೊಂಡು ಅದು ಉಳುಮೆಯನ್ನು ಮಾಡ್ತಾಯಿದ್ರೆ ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡುತ್ತೆ. ಅಥವಾ ಯಾವುದೋ ಒಂದು ಪ್ರಾಣಿ ರೈತರ ಹೊಲದಲ್ಲಿ ಹೋಗಿ ಬಿದ್ದು ಸತ್ತರೆ ರೈತರ ಮೇಲೆ ಒಂದು ಕಂಪ್ಲೇಂಟನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಯಾಕಂದರೆ ಫೆನ್ಸಿಂಗ್ ಹಾಕಿರೋ ಕಾರಣದಿಂದ ಜಿಂಕೆನೋ ಮತ್ತಿನ್ನೊಂದು ಯಾವುದೋ ಒಂದು ಕಾಡು ಪ್ರಾಣಿ ನಶಿಸಿ ಹೋಗ್ತಿರುವಂಥ ಕಾಡು ಪ್ರಾಣಿಗಳು ಸಾವನ್ನಪ್ತಿದ್ದಾವೆ ಅಂತಂದೇಳಿ ರೈತರ ಮೇಲೆ ಕೇಸನ್ನು ಹಾಕ್ತೀರಿ. ಇಷ್ಟೆಲ್ಲ ಮಾಡುವಂಥ ತಾಕತ್ತಿರುವಂಥ ಅರಣ್ಯ ಅಧಿಕಾರಿಗಳಿಗೆ ಈ ಒಂದು ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳುವಂಥ ತಾಕತ್ತಿಲ್ಲ ಅಂತಂದರೆ ಏನು ಹೇಳಬೇಕು ಅಂತಂದೇಳಿ ನಿಜಕ್ಕೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂದರೆ ಜಗಳೂರು ತಾಲೂಕಿನಲ್ಲಿ ಕೇವಲ ಇದು ಮೊನ್ನೆ ಅಕ್ರಮ ಅಲ್ಲ, ವಿಂಡ್ ಫ್ಯಾನ್ ಕಂಪನಿಗಳು ನಾಯಿ ಕೊಡೆಗಳಂತೆ ತಲೆತ್ತಿದ್ದಾವೆ ಜಗಳೂರು ತಾಲೂಕಿನಲ್ಲಿ. ಎಲ್ಲಿ ನೋಡಿದ್ರು ವಿಂಡ್ ಫ್ಯಾನ್ಗಳು ನಿಮಗೆ. ನೀವು ಜಗಳೂರಿಂದ ಚಿತ್ರದುರ್ಗದಿಂದ ಹೊಸಪೇಟೆ ಹೈವೇಲಿ ಹೋದರೆ ಆಕಾಶದಲ್ಲಿ ರಾತ್ರಿ ವೇಳೆ ಕೆಂಪನ ಲೈಟ್ಗಳು ಮಿಣಿ ಅಂತಿರ್ತವೆ. ಅಂದರೆ ಅಷ್ಟರ ಮಟ್ಟಿಗೆ ವಿಂಡ್ ಫ್ಯಾನ್ಗಳನ್ನು ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಆದರೆ ಯಾವ ನಿಯಮಗಳನ್ನು ಕೂಡ ಯಾವ ಕಂಪನಿ ಕೂಡ ಫಾಲೋ ಮಾಡ್ತಾಯಿಲ್ಲ. ಮತ್ತು ಇನ್ನೇನಕ್ಕೆ ನಿಯಮಗಳಿಂದ ಮಾಡಬೇಕು ಅಂತೇಳಿ. ಯಾಕಂದರೆ ಈ ಕ್ರೆಡಲ್ ಏನಿದೆ, ಕ್ರೆಡಲ್ ಒಂದು ಅನುಮತಿಯನ್ನು ಕೊಡುತ್ತೆ. ಯಾವ ರೀತಿ ಅನುಮತಿಯನ್ನು ಕೊಡುತ್ತೆ? ನೀವು ಜಗಳೂರು ತಾಲೂಕು ಅಥವಾ ಹರಪನಹಳ್ಳಿ ತಾಲೂಕು ಅಥವಾ ಯಾವುದೋ ಒಂದು XYZ ಆ ತಾಲೂಕಿನಲ್ಲಿ ನೀವು ವಿಂಡ್ ಪವರನ್ನು ಇನ್ಸ್ಟಾಲ್ ಮಾಡಬಹುದು. ಆ ಇನ್ಸ್ಟಾಲ್ ಮಾಡುವಂಥ ಸಂದರ್ಭದಲ್ಲಿ 22 ಅಂಶಗಳನ್ನು ಷರತ್ತುಬದ್ಧ ನಿಯಮಗಳನ್ನು ವಿಧಿಸಿ ಅನುಮತಿಯನ್ನು ಕೊಡುತ್ತೆ. ಇವೆಲ್ಲವನ್ನೂ ಫಾಲೋ ಮಾಡಿಬಿಟ್ಟು ನೀವು ಇನ್ಸ್ಟಾಲನ್ನು ಮಾಡಬೇಕು ಅಂತೇಳಿ. ಆದರೆ ಈ ವಿಂಡ್ ಫ್ಯಾನ್ ಕಂಪನಿಗಳು ಯಾವನ್ನೂ ಕೂಡ ಫಾಲೋ ಮಾಡೋದಿಲ್ಲ. ಇಷ್ಟರ ಮಟ್ಟಿಗೆ ಅಕ್ರಮವನ್ನು ಮಾಡ್ತಾಯಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ಷರಶಃ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲಿ ದಾಖಲಾತಿ ಇದ್ದಾವೆ ಸ್ವಾಮಿ, ನಾನು ಯಾವುದನ್ನು ಕೂಡ ಸುಮ್ಮನೆ ಕೂತ್ಕೊಂಡು ಯಾವುದೊಂದು ಕಂಪನಿ ವಿರುದ್ಧ ನಾನು ಆರೋಪವನ್ನು ಮಾಡ್ತಾ ಇಲ್ಲ. ಕ್ಲಿಯರ್ ಡಾಕ್ಯುಮೆಂಟು, ಈ ಡಾಕ್ಯುಮೆಂಟಲ್ಲಿ ಅಕ್ರಮ ಅಂತೇಳಿ ಅದೇ ವಲಯ ಅರಣ್ಯ ಅಧಿಕಾರಿ ಬರೆದಿರುವಂಥದ್ದು. ನೀವು ಅನುಮತಿ ತೆಗೆದುಕೊಂಡಿಲ್ಲ ಅಂತಂದು ಬರೆದಿದ್ದಾರೆ. 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಸುಮ್ಮನೆ ಆಗ್ಬಿಟ್ರೆ ಮುಗಿತಾ? ಆಯಿತು, ನಾಳೆ ನಾನು ಯಾವುದೋ ಒಂದು ಅರಣ್ಯ ಇಲಾಖೆಯಲ್ಲಿ ಯಾವುದೋ ಒಂದು ಹೋಗಿ ಕಾಮಗಾರಿಯನ್ನು ಮಾಡ್ತೀನಿ. ನೋಟಿಸ್ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀರಿ, ನನ್ನ ಮೇಲೆ ಕೇಸ್ ಹಾಕ್ತೀರಿ, ಜೈಲಿಗೆ ಕಳಿಸ್ತೀರಿ, ಏನೆಲ್ಲ ಬೇಕು ಎಲ್ಲವನ್ನೂ ಕೂಡ ಮಾಡ್ತೀರಿ. ನೀವು ಯಾಕೆ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ನೀವು ಅಂತಂದೇಳಿ ಒಂದು ಪ್ರಶ್ನೆಯನ್ನು ಮಾಡ್ತೀವಿ. ನಿಜಕ್ಕೂ ಕೂಡ ಈ ಒಂದು ಏನು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ವಿಂಡ್ ಫ್ಯಾನ್ಗಳು ಇನ್ಸ್ಟಾಲೇಷನ್ ಆಗ್ತವೆ, ನಿಜಕ್ಕೂ ಕೂಡ ಮುಂದೊಂದು ದಿನ ಇದು ಪರಿಸರಕ್ಕೆ ಮಾರಕವಾದಂಥದ್ದು. ಈಗಲೇ ಜಗಳೂರಿನಲ್ಲಿ ಕರಡಿ ದಾಳಿ ಹೆಚ್ಚಾಗ್ತಾ ಇದೆ. ನೀವು ಸುಮಾರು ನೋಡಿರ್ಬೋದು, ಕಳೆದ ಒಂದು ವಾರದಲ್ಲಿ 4 ರಿಂದ 5 ಜನಕ್ಕೆ ಕರಡಿ ದಾಳಿ ಆಗಿದೆ. ಕರಡಿಗಳು ಕಾಡನ್ನು ಬಿಟ್ಟು ನಾಡಿಗೆ ಬರ್ತಾ ಇದ್ದಾವೆ. ಕಾರಣ ಏನು ಅಂತಂದರೆ ಎಲ್ಲ ಕಡೆ ನೀವು ಜಗಳೂರು ತಾಲೂಕಿನ ಅರಣ್ಯ ಭಾಗದಲ್ಲೂ ಕೂಡ ನೀವು ಫ್ಯಾನ್ಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ, ಅಥವಾ ಇಕೋ ಸೆನ್ಸಿಟಿವ್ ಝೋನ್ ಅಂತ ಏನು ಕರಿತೀವಿ, ಅಂದರೆ ಪರಿಸರ ಸೂಕ್ಷ್ಮ ವಲಯ ಅಂತ ಏನು ಕರಿತೀವಿ, ಅಲ್ಲೂ ಕೂಡ ನೀವು ಫ್ಯಾನ್ಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕೊಟ್ಟರೆ ಮತ್ತು ಈ ಕಾಡು ಪ್ರಾಣಿಗಳು ಎಲ್ಲಿಗೆ ಹೋಗಬೇಕು? ಕೇಂದ್ರ ಸರ್ಕಾರ ಯಾವ ಪುರುಷಾರ್ಥಕ್ಕೋಸ್ಕರ ಈ ಒಂದು ಇಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಬೇಕು ಅಥವಾ ಅಭಯಾರಣ್ಯ ಅಂತಂದೇಳಿ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಅಕ್ರಮ ಏನಿದೆ, ಅಕ್ರಮದ ಬಗ್ಗೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳದೆ ಹೋದರೆ ಮುಂದೊಂದು ದಿನ ನಿಜಕ್ಕೂ ಕೂಡ ಸರ್ಕಾರ ನ್ಯಾಯಾಲಯದಿಂದ ಚೀಮಾರಿ ಹಾಕಿಸ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಇನ್ನೊಂದು ಡಾಕ್ಯುಮೆಂಟನ್ನು ತೋರಿಸ್ತೀನಿ. ಇದು ಲೋಕಾಯುಕ್ತ ಕಂಪ್ಲೇಂಟ್ ಆಗುತ್ತೆ. ಜಿಲ್ಲಾಧಿಕಾರಿ ಹೇಳಿದ್ರು ನನಗೆ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅಂತೇಳಿ. ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ 12/12/2023. ನಿಯರ್ಲಿ ಒಂದು 6 ತಿಂಗಳು 7 ತಿಂಗಳು ಹಿಂದೆ ಮುಂದೆ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಇದರಲ್ಲೂ ಕೂಡ ಡೆಪ್ಯೂಟಿ ಕಮಿಷನರ್ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ, ಚೀಫ್ ಕನ್ಸರ್ವೇಟರ್ ಫಾರೆಸ್ಟರ್ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ, ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ದಾವಣಗೆರೆ, ರೇಂಜ್ ಫಾರೆಸ್ಟ್ ಆಫೀಸರ್ ರಂಗಯ್ಯನದುರ್ಗ, ಕೊಂಡುಕುರಿ ವೈಲ್ಡ್ ಲೈಫ್ ಸ್ಯಾಂಚುರಿ, ತಹಶೀಲ್ದಾರ್ 5 ಜನರನ್ನು ಪಾರ್ಟಿಯನ್ನು ಮಾಡಿ ಕಂಪ್ಲೇಂಟನ್ನು ಕೂಡ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ವಿಂಡ್ ಫ್ಯಾನ್ ಕಂಪನಿ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ಕಾರಣ ಯಾಕೆ ಗೊತ್ತಿಲ್ಲ. ಲಕ್ಷ ಅಥವಾ ಕೋಟಿಗಟ್ಟಲೆ ಬಂದು ಅಧಿಕಾರಿಗಳ ಜೋಬಿಗೆ ಅಥವಾ ಅಧಿಕಾರಿಗಳ ಮನೆ ತಲುಪಿರ್ಬೋದನ್ನು ನನಗೆ ಗೊತ್ತಿಲ್ಲ. ನಾನು ನೇರವಾಗಿ ಆರೋಪ ಮಾಡಲಿಕ್ಕೆ ರೆಡಿ ಇಲ್ಲ. ಆದರೆ ಈ ಒಂದು ಅಕ್ರಮವನ್ನು ತಡೆದೇ ಹೋದರೆ ಜಗಳೂರು ತಾಲೂಕಿನಲ್ಲಿ ನಿಜಕ್ಕೂ ಕೂಡ ಒಂದು ರೆವಲ್ಯೂಷನ್ ಆಗುತ್ತೆ. ರೈತರು, ಸಾರ್ವಜನಿಕರು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಅಥವಾ ಜಿಲ್ಲಾಡಳಿತ ತಾಲೂಕಿನ ವಿರುದ್ಧ ಒಂದು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಮನವಿಯನ್ನು ಮಾಡ್ತೀವಿ ಅಧಿಕಾರಿಗಳಿಗೆ, ಆದಷ್ಟು ಏನು ಅಕ್ರಮಗಳಿದ್ದಾವೆ ಸಕ್ರಮವಾಗಿ ಏನು ಮಾಡ್ಕೊಂಡಿದ್ದಾರೆ ನಾವು ಯಾವುದಕ್ಕೂ ಕೂಡ ಕೇಳೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ. ಯಾಕಂದರೆ ಸಕ್ರಮವಾಗಿ ಮಾಡ್ಕೊಂಡಾಗ ನೀವೆಲ್ಲವನ್ನೂ ಲೀಗಲೈಸ್ ಮಾಡಿರ್ತೀರಿ. ಆದರೆ ಈ ಅಕ್ರಮವಂತ ಅಕ್ರಮವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ನೀವು ಕೆಲಸವನ್ನು ಮಾಡಬೇಕು. ಮಾಡದೇ ಹೋದರೆ ಇದು ನಿರಂತರವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋವರೆಗೂ ಕೂಡ ನಾವು ಅಭಿಯಾನವನ್ನು ಮಾಡ್ತೀವಿ. ಅಭಿಯಾನವನ್ನು ಮಾಡಿ ಈ ಒಂದು ಜನರಿಗೆ ನಿಮ್ಮ ಅಕ್ರಮ ಏನು ಮಾಡ್ತಿದ್ದೀರಿ, ನಿಮ್ಮ ತಪ್ಪುಗಳೇನು, ಅಧಿಕಾರಿಗಳ ತಪ್ಪೇನು ಅಂತೇಳಿ ಜನರ ಮುಂದೆ ತೆರೆದಿರುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಮತ್ತೊಂದು ಫೋಕಸ್ ಸ್ಟೋರಿಯಲ್ಲಿ ಇದೇ ವಿಂಡ್ ಫ್ಯಾನ್ ಅಕ್ರಮ ಯಾವ ರೀತಿ ಆಗ್ತಿದೆ, ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಅಲ್ಲಿಯ ಸಮಸ್ಯೆಗಳೇನಂತೇಳಿ ಮತ್ತೆ ನಾನು ಮತ್ತೊಂದು ಫೋಕಸ್ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.